ಹಲೋ ಇನ್ವೆಸ್ಟರ್ಸ್, ವೆಲ್ಕಮ್ ಟು ದಿಸ್ ವಿಡಿಯೋ. ನಾವಿವತ್ತು ಇಂಡಸ್ಟ್ರಿ ಪಿ ಬಗ್ಗೆ ಕಲಿಯೋಣ, ನೋಡೋಣ. ಇಂಡಸ್ಟ್ರಿ ಪಿ ಅಂದ್ರೆ ಏನು? ಇಂಡಸ್ಟ್ರಿ ಪಿ ಅಂದ್ರೆ ಏನು? ನಾವು ಹೇಗೆ ಚೆಕ್ ಮಾಡಬೇಕು ಸ್ಕ್ರೀನರ್ ಯೂಸ್ ಮಾಡಿಕೊಂಡು? ಸೊ ಯಾವ ಸೆಕ್ಟರ್ ಅಂದ್ರೆ ಯಾವ ಇಂಡಸ್ಟ್ರಿ ಹೈಯೆಸ್ಟ್ ಮತ್ತು ಲೋವೆಸ್ಟ್ ಇಂಡಸ್ಟ್ರಿ ಪಿ ಇದೆ, ಸೊ ಅದು ಇಂಡಸ್ಟ್ರಿ ಪಿಗೆ ಹೇಗೆ ಇಂಪ್ಯಾಕ್ಟ್ ಆಗುತ್ತೆ ನಮಗೆ? ಒನ್ ಬೈ ಒನ್ ಚೆಕ್ ಮಾಡೋಣ. ಒಂದು ರಿಕ್ವೆಸ್ಟ್, ಕಂಪ್ಲೀಟ್ ವಿಡಿಯೋ ಮುಗಿಯವರೆಗೆ ನೋಡಿ. ನಿಮ್ಗೆ ಅಂಡರ್ಸ್ಟ್ಯಾಂಡ್ ಆಗ್ತಿಲ್ಲ, ಕಂಪ್ಯೂಸ್ ಆಗುತ್ತೆ. ವಾಟ್ ಈಸ್ ಇಂಡಸ್ಟ್ರಿ ಪಿ ರೇಷಿಯೋ ಅಂದ್ರೆ ಎವ್ರೇಜ್ ಎವರೇಜ್ ಪಿ ರೇಷಿಯೋ ಆಫ್ ಕಂಪ್ನಿ ಇನ್ ದ ಸೇಮ್ ಇಂಡಸ್ಟ್ರಿ. ಅಂದ್ರೆ ಎಕ್ಸಾಂಪಲ್ ಏನಪ್ಪಾ ಅಂತಂದ್ರೆ, ಒಂದು ಸೆಕ್ಟರ್ ಅಲ್ಲಿ ಒಂದು 6-7 ಕಂಪ್ನಿಗಳು ಇರುತ್ತೆ ಸೇಮ್ ಸೆಕ್ಟರ್ ಅಲ್ಲಿ. ಸೊ ಆ ಕಂಪ್ನಿ ಪಿ ರೇಷಿಯೋ ನಾವೇನ್ ಮಾಡ್ಕೊಂತೀವಿ, ಆ ಪಿ ರೇಷಿಯೋ ತಗೊಂಡು ಅದು ಡಿವೈಡೆಡ್ ಮಾಡಿದ್ರೆ ಸೊ ಅದು ಎವರೇಜ್ ಬರುತ್ತೆ. ಅದಕ್ಕೆ ಎವರೇಜ್ ಪಿ ರೇಷಿಯೋ ಅಂತ ಕರಿತೀವಿ. ಎವರೇಜ್ ಪಿ ರೇಷಿಯೋ, ಇಂಡಸ್ಟ್ರಿ ಪಿ ರೇಷಿಯೋ ಅಂದ್ರೆ ಸೇಮ್ ಇದೆ. ನಮಗೆ ಒಂದು ಹೆಲ್ಪ್ ಆಗುತ್ತೆ. ಕಾಂಪಿಟೇಟರ್ ಅಂದ್ರೆ ಒಂದು ಕಂಪ್ನಿ ಏನಂದ್ರೆ 6-4 ಕಂಪ್ನಿ ಇರೋದನ್ನ, ಯಾವ ಕಂಪ್ನಿ ನಾವು ಇನ್ವೆಸ್ಟ್ಮೆಂಟ್ ಮಾಡ್ತೀವಲ್ಲ, ಇನ್ವೆಸ್ಟ್ಮೆಂಟ್ ಮಾಡಿದಾಗ ನಮ್ಗೆ ತುಂಬಾ ಹೆಲ್ಪ್ ಆಗುತ್ತೆ. ಅದು ಆ ಕಂಪ್ನಿ ಏನಂದ್ರೆ ಒಂದು ಸರ್ತಿ ಇಂಡಸ್ಟ್ರಿ ಪಿ ಚೆಕ್ ಮಾಡಕ್ ನಮ್ಗೆ ಗೊತ್ತಾದ್ರೆ, ಅದು ಹೇಗೆ ಹೇಗೆ ಚೆಕ್ ಮಾಡಬೇಕು ಸ್ಕ್ರೀನರ್ ಯೂಸ್ ಮಾಡ್ಕೊಂಡು ಗೊತ್ತಾದ್ರೆ, ಸೊ ಇಂಡಸ್ಟ್ರಿ ಪಿ ಎಷ್ಟಿದೆ, ಪಿ ರೇಷಿಯೋ ಎಷ್ಟಿದೆ ಅಂತ ನಮ್ಗೆ ತಿಳ್ಕೊಂಡ್ರೆ, ಓವರ್ ವ್ಯಾಲ್ಯೂಡ್ ಇದನ್ನ ಅಂಡರ್ ವ್ಯಾಲ್ಯೂಡ್ ಇದೆ ಅಂತ ಆ ಸ್ಟಾಕ್ ಗೊತ್ತಾಗುತ್ತೆ. ಓವರ್ ವ್ಯಾಲ್ಯೂಡ್ ಇದೆ ಅಂತ ಆಲ್ರೆಡಿ ಗ್ರೋತ್ ಆಗಿದೆ, ಅಂಡರ್ ವ್ಯಾಲ್ಯೂಡ್ ಅಂತಂದ್ರೆ ಇವಾಗ ಗ್ರೋತ್ ಆಗ್ತಾ ಇದೆ ಅಂತ. ಸೊ ಸ್ಟೆಪ್ ಬೈ ಸ್ಟೆಪ್ ನೋಡೋಣ ನಾವು ಹೇಗೆ ಅದು ನಾವು ಕಂಡುಹಿಡಿಯೋದಂತ, ಹೇಗೆ ಚೆಕ್ ಮಾಡ್ಬೇಕು ನಾವು. ಇಲ್ಲೊಂದು ಎಕ್ಸಾಂಪಲ್ ಇದೆ. ನಾನು ಆಟೋ ಇಂಡಸ್ಟ್ರಿ ತಗೊಂಡಿದ್ದೀನಿ ಎಕ್ಸಾಂಪಲ್. ಎಕ್ಸಾಂಪಲ್ ಹೇಳ್ತಾ ಇರೋದು ನಾನು. ಸೊ ಎ ಅನ್ನೋ ಕಂಪ್ನಿ ಇದೆ, ಅದು ಶೇರ್ ಪ್ರೈಸ್ ಬಂದು 100 rupees, ಇ ಪಿ ಎಸ್ ಬಂದು 10 rupees. ಸೊ ಈ ಎ ಅನ್ನೋ ಕಂಪ್ನಿ ಪಿ ರೇಷಿಯೋ ಎಷ್ಟಿದೆ? 10 rupees ಆಯ್ತು. ಸೊ ಅದೇ ರೀತಿ ಸೆಕೆಂಡ್ ಅಂದ್ರೆ ಈ ಬಿ ಅನ್ನೋ ಕಂಪ್ನಿ 200 rupees ಇದೆ, ಇ ಪಿ ಎಸ್ ಬಂದು 20 rupees. ಸೊ ಪಿ ರೇಷಿಯೋ ಇದು ಕೂಡ 10 ಇದೆ. ಸಿ ಅನ್ನ ಸಿ ಅನ್ನ ಕಂಪ್ನಿ ಶೇರ್ ಪ್ರೈಸ್ 300 rupees, ಇ ಪಿ ಎಸ್ 15, ಪಿ ರೇಷಿಯೋ 20 ಇದೆ. ಸೊ ಆಟೋ ಇಂಡಸ್ಟ್ರಿ ಇದೆ ಎಷ್ಟಂದ್ರೆ, ಇದು 3 ಕಂಪ್ನಿ ಇದೆ. 3 ಕಂಪ್ನಿ ನಾವೇನ್ ಮಾಡ್ತೀವಿ, 10 10 10 20 / 3 ಮಾಡಿದ್ರೆ ಸೊ ಎಷ್ಟು ವ್ಯಾಲ್ಯೂ ಬರುತ್ತೆ? 13.33. ಇದು ಇಂಡಸ್ಟ್ರಿ ಪಿ ಆಯ್ತು. ಆಟೋ ಇಂಡಸ್ಟ್ರಿ ಪಿ ಎಷ್ಟು? 13.3. ನೆಕ್ಸ್ಟ್ ಒಂದು ಎಕ್ಸಾಂಪಲ್ ಕೇಳಿದ್ರೆ ನಿಮ್ಗೆ ಅಂಡರ್ಸ್ಟ್ಯಾಂಡ್ ಆಗುತ್ತೆ ಈಸಿಯಾಗಿ. ಇಲ್ಲಿ ಒಂದು ಕಂಪ್ನಿ ಇದೆ ಅಂದ್ರೆ ಫೋರ್ತ್ ಕಂಪ್ನಿ ಡಿ ಏನ ಶೇರ್ ಪ್ರೈಸ್ ಬಂದು 150 rupees ಇದೆ, ಇ ಪಿ ಎಸ್ ಬಂದು 10 rupees, ಪಿ ರೇಷಿಯೋ ಎಷ್ಟಿದೆ? 15 rupees ಇದೆ. ಇಂಡಸ್ಟ್ರಿ ಪಿ ರೇಷಿಯೋ ಎಷ್ಟು? 13 rupees, 13.33. ಸೊ ಇದು ಅಂಡರ್ ವ್ಯಾಲ್ಯೂಡ, ಓವರ್ ವ್ಯಾಲ್ಯೂಡ? ಸೊ ಇದು ಈ ಡಿ ಅನ್ನೋ ಕಂಪ್ನಿ ಓವರ್ ವ್ಯಾಲ್ಯೂಡ್. ಯಾಕಂತ ಕೇಳಿ, ಇಂಡಸ್ಟ್ರಿ ಪಿ 13 ಇದೆ, ಸೊ ಪಿ ರೇಷಿಯೋ 15 ಇದೆ. ಯಾವುದೇ ಒಂದು ಕಂಪ್ನಿ ಇಂಡಸ್ಟ್ರಿ ಪಿ ಗಿಂತ ಕಮ್ಮಿ ಇದ್ರೆ ಅದು ಅಂಡರ್ ವ್ಯಾಲ್ಯೂಡ್ ಅಂತ ನಾವು ಅಂಡರ್ ವ್ಯಾಲ್ಯೂಡ್ ಅಂತ ಕನ್ಸಿಡರ್ ಮಾಡ್ತೀವಿ. ಇಂಡಸ್ಟ್ರಿ ಪಿ ಇಂಡಸ್ಟ್ರಿ ಪಿ ಇಂಡಸ್ಟ್ರಿ ಪಿ ಗಿಂತ ಪಿ ರೇಷಿಯೋಕ್ಕಿಂತ ಜಾಸ್ತಿ ಇದ್ರೆ ಸೊ ಓವರ್ ವ್ಯಾಲ್ಯೂಡ್ ಅಂತೀವಿ ನಾವು, ಓವರ್ ವ್ಯಾಲ್ಯೂಡ್. ನೆಕ್ಸ್ಟ್ ನೋಡೋಣ ಹೇಗೆ ಚೆಕ್ ಮಾಡೋದು ಸ್ಕ್ರೀನರ್ ಅಲ್ಲಿ ಅಂತ. ನಾನು ವೆಬ್ಸೈಟ್ ಆಲ್ರೆಡಿ ಇದು ಮಾಡಿದ್ದೀನಿ ಇಲ್ಲಿ. ಸೊ ನಾನು ಟಾಟಾ ಮೋಟಾರ್ಸ್ ತಗೊಳ್ಳೋಣ. ಟಾಟಾ ಮೋಟಾರ್ಸ್ ನೀವು ಯಾವ್ದನ್ನ ತಗೊಂಡು ನೀವು ಚೆಕ್ ಮಾಡಿದ್ರೆ ನಿಮ್ಗೆ ಈಸಿಯಾಗಿ ಅರ್ಥ ಆಗುತ್ತೆ. ನಾ ಟಾಟಾ ಮೋಟಾರ್ಸ್ ತಗೊಂಡಿದ್ದೀನಿ. ಇದು ಸ್ಟಾಕ್ ಪಿ ರೇಷಿಯೋ ಎಷ್ಟಿದೆ? 7.30 ಇದೆ. ಇಲ್ಲಿ ಆಡ್ ಮಾಡ್ಬೋದು ನೀವು. ಇಲ್ಲಿ ಎಡಿಟ್ ದ ಕಾಲಮ್ ಅಂತ ಇದೆ, ಇದು ಆಡ್ ಮಾಡಿದ್ರೆ ನಾನು ಇಂಡಸ್ಟ್ರಿ ಪಿ ಅಂತ ಬರುತ್ತೆ. ಇಲ್ಲಿ ಆಡ್ ಮಾಡಿದ್ರೆ ಈ ತರ ವ್ಯಾಲ್ಯೂ ಬರುತ್ತೆ ನಿಮ್ಗೆ. ಸೊ ಪಿ ಇದು ತಗೊಳ್ಳಿದು. ಇದು ಟಾಟಾ ಮೋಟರ್ಸ್ ಎಷ್ಟಿದೆ? 7 ಇದೆ. ಅಶೋಕ್ ಲೈಲ್ಯಾಂಡ್ ಇದೆ 23 ಇದೆ. ಫೋರ್ಸ್ ಮೋಟರ್ 23 ಇದೆ.
ಓಲಾ ಎಲೆಕ್ಟ್ರಿಕಲ್, ಜೆನ್ಟೆಕ್ ಎಷ್ಟಿದೆ? 776069 ಇದೆ. SML 21 ಇದೆ. ಸೊ ಇಲ್ಲಿ ಎವರೇಜ್ ಪಿ ರೇಷಿಯೋ 23 ಇದೆ. ಎವರೇಜ್ ಪಿ ರೇಷಿಯೋ 23.42. ಇದರಲ್ಲಿ ಓವರ್ ವ್ಯಾಲ್ಯೂಡ್ ಯಾವುದು? ಓವರ್ ವ್ಯಾಲ್ಯೂಡ್ ಇದು 77 ಇರೋದು ಓವರ್ ವ್ಯಾಲ್ಯೂಡ್. ಇದು ಅಂಡರ್ ವ್ಯಾಲ್ಯೂಡ್. ಇದು ಕೂಡ ಅಂಡರ್ ವ್ಯಾಲ್ಯೂಡ್ ಕಂಪ್ನಿ. ಸೊ ಬೈಯರ್ಗೆ ತುಂಬಾ ಅಪರ್ಚುನಿಟಿ ಇದೆ. ಯಾವತ್ತು ಇಂಡಸ್ಟ್ರಿ ಪಿಕ್ಕಿಂತ, ಸಾರಿ, ಅವರೇಜ್ 23ಕ್ಕಿಂತ ಯಾವ್ದು ಕಮ್ಮಿ ಇದೆ ಅದು ಅಂಡರ್ ವ್ಯಾಲ್ಯೂಡ್. ಈ 23.42ಕ್ಕಿಂತ ಯಾವ್ದು ಮೇಲಿದೆ ಸೊ ಅದು ಓವರ್ ವ್ಯಾಲ್ಯೂಡ್. ಈ ತರ ನೀವು ಬೇರೆ ಬೇರೆ ಸೆಕ್ಟರ್ ಕೂಡ ನೀವು ಚೆಕ್ ಮಾಡ್ಬೋದು. ನಾನು ಆಟೋ ಸೆಕ್ಟರ್ ತಗೊಂಡಿದ್ದೀನಿ. ಸೊ ನೀವು ಬೇರೆ ಯಾವ್ದು ನಿಮ್ ಕಂಪ್ನಿ ಯಾವ್ದನ್ನಂತ ಒಂದ್ ಸರ್ಚ್ ಮಾಡಿದ್ರೆ ಸೊ ಇಲ್ಲಿ ಬಂದ್ಬಿಡುತ್ತೆ ಯಾವ್ದು ಕಾಂಪಿಟೇಟರ್ ಬರ್ತದೆ. ಇಲ್ಲಿ ನೀವು ಚೆಕ್ ಮಾಡ್ರೆ ಈಸಿಯಾಗಿ ನಿಮ್ಗೆ ಗೊತ್ತಾಗುತ್ತೆ. ಸೊ ಅಂದ್ರೆ ಯಾವದು ಇಲ್ಲಿ ಅಂದ್ರೆ ಇಂಪ್ಯಾಕ್ಟ್ ಆಗುತ್ತೆ ನಮ್ಗೆ? ಪಿ ರೇಷಿಯೋ ಹೆಚ್ಚಿದ್ರೆ ಹೇಗೆ ಆಗುತ್ತೆ, ಕಮ್ಮಿ ಇದ್ರೆ ಹೇಗಾಗುತ್ತೆ? ಪಾಸ್ಟ್ ಇಂಡಸ್ಟ್ರಿ ಗ್ರೋತ್. ಯಾವ ಇಂಡಸ್ಟ್ರಿ ಸ್ಪೀಡ್ ಆಗಿ ಗ್ರೋತ್ ಆಗುತ್ತೆ, ರ್ಯಾಪಿಡ್ಲಿ ಗ್ರೋತ್ ಆಗುತ್ತೆ, ಅದು ಪಿ ವ್ಯಾಲ್ಯೂ ಎಷ್ಟಿರುತ್ತೆ? ಪಿ ಅಂದ್ರೆ ಜಾಸ್ತಿ ಇರುತ್ತೆ. ಯಾವ ಇಂಡಸ್ಟ್ರಿ ಗ್ರೋತ್ ಸ್ಲೋ ಇರುತ್ತೆ, ಆ ಗ್ರೋತ್ ಆಗ್ತಾ ಇರಲ್ಲ, ಕಮ್ಮಿ ಇರುತ್ತೆ, ಆ ಗ್ರೋತ್ ಲೆವೆಲ್, ಅದರಿಂದ ಅದು ಪಿ ರೇಷಿಯೋ ಏನಿರುತ್ತೆ ಲೋ ಇರುತ್ತೆ. ಸೊ ಇದೇ ಇಂಪ್ಯಾಕ್ಟ್ ಆಗೋದು. ಫಾಸ್ಟ್ ಇದ್ರೆ IP ಇರುತ್ತೆ, ಸ್ಲೋ ಆಗಿ ಗ್ರೋತ್ ಆಗ್ತಾ ಇದ್ರೆ ಆ ಪಿ ರೇಷಿಯೋ ಕಮ್ಮಿ ಇರುತ್ತೆ. ಇಲ್ಲಿ ನೋಡೋಣ ಯಾವ ಸೆಕ್ಟರ್ ಜಾಸ್ತಿ ಇದೆ. ನಾನು ಒಂದು ಎಕ್ಸಾಂಪಲ್ ತಗೊಂಡಿನಿ, ನೀವು ಕೂಡ ಯಾವ ಸೆಕ್ಟರ್ ಇಂಡಸ್ಟ್ರಿ ಹೈಯೆಸ್ಟ್ ಮತ್ತು ಲೋವೆಸ್ಟ್ ಅಂತ. ಇಲ್ಲಿ ಇನ್ಫಾರ್ಮೇಶನ್ ಸರ್ವಿಸ್ ಎಷ್ಟಿದೆ? 52.63 ಇದೆ. ಸೊ ಇಲ್ಲಿ 50 ಇತ್ತು, ಮತ್ತೆ 51 ಇತ್ತಂದ್ರೆ ಇವೆರಡು ಏನಂದ? ಹಂಡ್ರೆಡ್ ಅಂಡರ್ ವ್ಯಾಲ್ಯೂಡ್ ಕಂಪ್ನಿ. ಬೈಯರಿಗೆ ತುಂಬಾ ಅಪರ್ಚುನಿಟಿ ಇದೆ ಅಂತ ಅರ್ಥ. ಪಿ ರೇಷಿಯೋ. ಇದೇನಂತಂದ್ರ REIT ಅಂತಂದ್ರೆ ರಿಯಲ್ ಎಸ್ಟೇಟ್ ಇನ್ಫಾರ್ಮೇಶನ್ ಟೆಕ್ನಾಲಜಿ ಎಷ್ಟಿದೆ? 49.68 ಇದೆ. ಇದು ಬಿಲೋ 40, 44 ಈ ತರ ಇದ್ರೆ ಪಿ ರೇಷಿಯೋ ಇದು ಅಂಡರ್ ವ್ಯಾಲ್ಯೂಡ್. ಇದು 50, 49 ಅಂಡ್ ಮೋರ್ ದೆನ್ 52 ಈ ತರ ಇದ್ರೆ ಓವರ್ ವ್ಯಾಲ್ಯೂಡ್. ಮೆಡಿಕಲ್ ಇನ್ಸ್ಟ್ರೂಮೆಂಟ್ ಅಂಡ್ ಸಪ್ಲೈಸ್ 37 ಇದೆ. ಸೊ 37 ಇದೆ. ಇದಕ್ಕಿಂತ 35, 30 ಈ ತರ ಇದ್ರೆ ಅಂಡರ್ ವ್ಯಾಲ್ಯೂಡ್. 40 ಅಬವ್ ಇದ್ರೆ ಸೊ ಓವರ್ ವ್ಯಾಲ್ಯೂಡ್ ಅಂತ ಕನ್ಸಿಡರ್ ಮಾಡ್ತೀವಿ. ಸೊ ಇದೇನ ಸಾಫ್ಟ್ವೇರ್ ಅಪ್ಲಿಕೇಶನ್ ಅಂದ್ರೆ 36 ಇದೆ. ಸೊ 35 ಅಥವಾ 35 ಇದ್ರೆ ಅಂಡರ್ ವ್ಯಾಲ್ಯೂಡ್. 40 ಅಬವ್ 37, 38 ಇದ್ರೆ ಈ ಕಂಪ್ನಿ ಓವರ್ ವ್ಯಾಲ್ಯೂಡ್ ಅಂತ ಹೇಳ್ಬೋದು. ಆಟೋಮೊಬೈಲ್ ಏನೋ 23 ಇದೆ, 23.41 ಇದೆ. ಸೊ ಇದು 20 ಇದ್ರೆ 21 ಇದೆ ಅಂಡರ್ ವ್ಯಾಲ್ಯೂಡ್. ಸೊ 25 ಅಬೌವ್ ಅಥವಾ 23, 24 ಇದ್ರೆ ಇದು ಓವರ್ ವ್ಯಾಲ್ಯೂಡ್ ಇದೆ. ಸೊ ನಾವು ನಿಮಗೊಂದು ಟಾಸ್ಕ್ ಕೊಟ್ಟಿದ್ದೀನಿ. ನಿಮ್ಗೆ ಬ್ಯಾಂಕ್ ಸೆಕ್ಟರ್ ಮತ್ತು FMCG ಸೆಕ್ಟರ್ ನೀವು ಚೆಕ್ ಮಾಡಿ. ಸ್ಕ್ರೀನರ್.com ವೆಬ್ಸೈಟ್ ಅಲ್ಲಿ ಯಾವ್ದೋ ಒಂದು ಕಂಪ್ನಿ ತಗೊಂಡು ಅದು ಚೆಕ್ ಮಾಡಿ. ಬ್ಯಾಂಕ್ ಸೆಕ್ಟರ್ ಮತ್ತು FMCG ಸೆಕ್ಟರ್ ಯಾವುದು ಏನು ಹೈ ಇದೆನಾ ಲೋ ಇದೆನಾ ಇಂಡಸ್ಟ್ರಿ ಪಿ ರೇಷಿಯೋ ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.